Hello friends, welcome back again. Black ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 9 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 10th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಮರೀದೆ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿದ ತಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡಿ. ನೀವು ಕೂಡ ಈ ಕೆಲವೊಂದು ಪಾಯಿಂಟ್ಸ್ ನಮಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ಮತ್ತೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಈ ತರ ಒಳ್ಳೆ ಒಳ್ಳೆ ಸೀರೀಸ್ ನ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ತರ್ತಾನೆ ಇರೋದಕ್ಕೆ. ಅಂಡ್ ಬನ್ನಿ ಇವತ್ತಿನ 10th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಹೇಳಿರ್ತಾಳೆ, ಅಂದ್ರೆ ಅವಳೊಂದು ಆಸೆ ಅಂತ ಹೇಳಿರ್ತಾಳೆ, ನನ್ ವಯಸ್ಸಾಗೋವರೆಗೂ ಚೆನ್ನಾಗಿ ಬದುಕಿರ್ಬೇಕು ಅಂತ. ಆದ್ರೆ ನಮ್ ಹೀರೋ ಮೈಂಡ್ ವಾಯ್ಸ್ ಹೆಂಗಿರುತ್ತೆ, ನಮ್ ಬ್ಲಾಕ್ ಮೈಂಡ್ ವಾಯ್ಸ್ ಹೆಂಗಿರುತ್ತೆ, ನನ್ ಜೂನಿಯರ್ ರಿಪರ್ ಸಿಗೋವರೆಗೂ ಮಾತ್ರನೇ ನೀನ್ ಬದುಕಿರಕ್ಕೆ ಚಾನ್ಸು. ಅವ್ನ್ ಸಿಕ್ಕಿದ ತಕ್ಷಣ ನಿನ್ ಸೋಲ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೊರಟೋಗ್ತೀನಿ ಅಂತ ನಮ್ ಹೀರೋನ ಅಲ್ಲಿಂದ ಹೊರಡ್ತಾನೆ. ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಹೋಗೋದು. ಆದ್ರೆ ಇವ್ನು ಹೋಗೋಷ್ಟ್ರಲ್ಲಿ ಅವ್ರ ಅಮ್ಮ ಇವತ್ತು ಮನೆಗೆ ಬಂದಿರ್ತಾರೆ. ಇವ್ನ ನೋಡಿದ ತಕ್ಷಣ ಎಷ್ಟೊತ್ತಿ ನಾವು ಕಾಲ್ ಮಾಡೋದು, ಕಾಲ್ ಅಟೆಂಡ್ ಮಾಡಕ್ ಆಗಲ್ವಾ, ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ ಅಂತೆಲ್ಲ ಮಾತಾಡ್ತಾರೆ. ಬಟ್ ನಮ್ಮ ಬ್ಲಾಕ್ ಕಡೆಯಿಂದ ಏನೇ ತರ ಒಂದು ರೆಸ್ಪಾನ್ಸ್ ಇಲ್ಲ. ಅವ್ನು ಸೈಲೆಂಟ್ ಆಗೇ ಇರ್ತಾನೆ. ಇಲ್ಲಿ ನಿನ್ನ ಗರ್ಲ್ ಫ್ರೆಂಡ್ ಜೂನಾ ಬಗ್ಗೆ ಏನಾದ್ರು ಗೊತ್ತಾಯ್ತಾ, ಅವ್ಳು ಕಾಲ್ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕಣೋ ಅಂದಾಗ ಆಗ ಬ್ಲಾಕ್ ಹೇಳ್ತಾನೆ, ಇಲ್ಲ ಅವಳೇನೋ ಅಬ್ರಾಡ್ಗೆ ಹೋಗ್ತೀನಿ ಓದೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ಲು, ಮೋಸ್ಟ್ಲಿ ಹೊರಡ್ಬಿಟ್ಟಿರ್ತಾಳೆ ಅಂದಾಗ ಇವ್ರ ಅಮ್ಮ ಲೇಟಾಗಿ ಶಾಕಿಂಗ್ ಆಗೇ ಇರುತ್ತೆ. ನೀನ್ ಅವಳನ್ನ ಎಷ್ಟು ಇಷ್ಟ ಪಡ್ತಾ ಇದ್ದೆ, ಸ್ವಲ್ಪ ಹೊತ್ತೊಳ ಹತ್ರ ಮಾತಾಡಿಲ್ಲ ಅಂದ್ರೆ ಕೂಡ ನೀನ್ ಎಷ್ಟು ಫೀಲ್ ಮಾಡ್ತಾ ಇದ್ದೆ, ಆದ್ರೆ ನಿನ್ಗಿತ್ರ ಸ್ವಲ್ಪ ಮೆಮೊರಿ ಲಾಸ್ ಆದಾಗಿಂದ ಯಾಕೆ ಅವಳಂದ್ರೆ ಏನಂತಾನೆ ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದೀಯಾ ಅಂತ ಅವಳನ್ನ ಬೇರೆ ನ್ಯಾಪ್ಸ್ಬಿಟ್ಟು ಹೋಗ್ಬಿಟ್ರ. ಇದರಿಂದ ಇವ್ನ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಮ್ಮ ಅಲ್ಲಿಂದ ಹೋದ್ಮೇಲೆ ಇವ್ನ ರೀಪರ್ಸ್ ಇರ್ತಾರಲ್ಲ ಆ ಜಾಗಕ್ಕೆ ಬಂದು ಕೂತ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಆ ಜೂನನ ನೆನ್ಸ್ಕೊಂಡಾಗಲ್ಲ ಇವ್ನ್ಗೆ ಏನೋ ಗೊತ್ತಿಲ್ದಿರೋ ತರ ಒಳಗಡೆ ಒಂಥರ ಫೀಲಿಂಗು. ಜೊತೆಗೆ ಕೈಯಲ್ಲಿ ಆ ಬಿಲ್ಡಿಂಗ್ ಓನರ್ದು ಫೋಟೋ ಬೇರೆ ಇಟ್ಕೊಂಡಿರ್ತಾನ. ಇದಕ್ಕೆಲ್ಲ ಕಾರಣ ಜೂನಿಯರ್ ರಿಪ್ಪರೇ ಕಾರಣ, ನಾನು ಈ ತರ ಕಷ್ಟ ಪಡ್ಬೇಕಾಗಿದೆ ಅಂತೆಲ್ಲ ಹೇಳುವಾಗ ಆ ಜಾಗಕ್ಕೆ ನಂಬರ್ 7 ಮತ್ತೆ 416 ಎಲ್ಲ ಬರ್ತಾರೆ. ಏನಾಯ್ತು ನಿಮ್ಗೆ, ಯಾಕತ್ರ ಡಿಸ್ಟರ್ಬ್ಡ್ ಆಗಿದ್ದೀರಾ ಅಂದಾಗ, ಡಿಸ್ಟರ್ಬ್ಡ್ ಆಗಿದ್ದೀನಾ, ಇಲ್ಲ ನಾನ್ ಸ್ವಲ್ಪ ಮನುಷ್ಯನಾಗಿ ಚೇಂಜ್ ಆಗ್ತಾ ಇರೋದ್ರಿಂದ ನನ್ಗೆ ಈ ತರ ಫೀಲಿಂಗ್ಸ್ ಎಲ್ಲ ಬರ್ತಾ ಇದೆಯಾ ಏನಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಆ ಜೂನ ಬಗ್ಗೆ ನೆನ್ಸ್ಕೊಂಡಾಗಲ್ಲ ಎದೆಲ್ ಒಂಥರ ಬೇಜಾರು. ಇದಕ್ಕೆಲ್ಲ ಕಾರಣ ಜೂನಿಯರ್ ರಿಪ್ಪರ್ ಅಲ್ವಾ, ಅವ್ರನ್ನ ಹುಡ್ಕೊಂಡು ನಾನು ಇಲ್ಲಿ ಬಂದಿದ್ದಕ್ಕೆ ನನ್ಗೆ ಇಷ್ಟೆಲ್ಲ ತೊಂದ್ರೆ, ಅವ್ನ್ ಸಿಗ್ಲಿ ಅವ್ನ ಚಟ್ನಿ ಮಾಡ್ಬಿಡ್ತೀನಿ ಅಂತ ಬೈಕೊಂಡ್ ಕೂತಿರ್ತಾರೆ. ಇವಾಗ ಇನ್ನೊಂದ್ ಕಡೆ ಅಂದ್ರೆ ನೆಕ್ಸ್ಟ್ ಡೇ ನಮ್ಮ ಹೀರೋ ಅವರ ಹೆಡ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರು ಒಬ್ಬರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ, ವಾಚ್ ಬಗ್ಗೆ ಕೇಳೋದಕ್ಕೆ ಅಂತ. ಮೋಸ್ಟ್ಲಿ ಅವರು ಈ ತರ ಎಲ್ಲ ಚೆಕ್ ಮಾಡಿ ಹೇಳ್ತಾರೇನೋ ಅಂತ ಅವ್ರ ಹತ್ರ ಹೋದಾಗ ಅವ್ರ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ವರ್ಲ್ಡ್ ಅಲ್ಲೇ ಇದು ತುಂಬಾನೇ ರೇರ್ ಪೀಸ್ ಗೊತ್ತಾ, ಇದನ್ನ ಜರ್ಮನ್ ಅಲ್ಲಿರೋ ಹೆನ್ರಿಚ್ ಅನ್ನೋರು ಇದನ್ನ ತಯಾರು ಮಾಡಿರೋದು. ಹತ್ತತ್ರ ಈ ವಾಚ್ ನ ತಯಾರು ಮಾಡೋದಕ್ಕೆ 3 ಕೋಟಿ ರೂಪಾಯಿ ಆಗಿರುತ್ತೆ. ಬಟ್ ಇವಾಗ ಅವ್ರು ಬದುಕಿಲ್ಲ, ಕ್ಯಾನ್ಸರ್ ಇಂದ ಸತ್ತೋದ್ರು ಅಂತ ಹೇಳಿದಾಗ ಹೆಡ್ ಆಫೀಸರ್ ಕೇಳಿಸ್ಕೊಂಡಿದ್ದವರು, ಹಂಗಾದ್ರೆ ಈ ತರ ವಾಚ್ ಇನ್ನೊಂದಿರೋಕ್ ಚಾನ್ಸ್ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಚಾನ್ಸೇ ಇಲ್ಲ, ಇದನ್ನ ತಯಾರು ಮಾಡೋದಕ್ಕೆ ಎಷ್ಟು ವರ್ಷ ಆಯ್ತೋ ಏನೋ, ಅದ್ರಲ್ಲೂ ಅಷ್ಟೊಂದು ವರ್ತ್ ಆಗಿರೋ ವಾಚ್ ಅಂದ್ರೆ ಎರಡೆರಡು ತಯಾರು ಮಾಡಿರೋದು ಡೌಟೇ. ಬಟ್ ನನ್ಗೂ ಇದ್ರ ಬಗ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಬೇಕಂದ್ರೆ ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂದಾಗ ಇನ್ಫಾರ್ಮೇಶನ್ ತಗೊಂಡು ಹೆಡ್ ಪೊಲೀಸ್ ಆಫೀಸರ್ ಅಲ್ಲಿಂದ ಬಂದ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಹೀರೋ ಫೋನ್ ಮಾಡಿರ್ತಾನೆ, ಬಾ ಹೋಗೋಣ ಅಂತ. ಸೊ ಅವಳು ರೆಡಿ ಆಗ್ತಾ ಇರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಆ ಬಿಲ್ಡಿಂಗ್ ಬ್ಲಾಸ್ಟ್ ಆಗಿದ್ದ ಟೈಮ್ ಅಲ್ಲಿ ನೀವು ಜಾಗದಲ್ಲಿ ಇದ್ರಲ್ವಾ, ಸೊ ವಿಚಾರಣೆ ಮಾಡ್ಬೇಕು ಬನ್ನಿ ಅಂತ ಕರೆದಿರ್ತಾರೆ. ಇವಳು ಕೂಡ ರೆಡಿಯಾಗಿ ಮನೆಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಯಾವಾಗೂ ಕಾಲೆಡ್ವಿ ಬೀಳ್ತಾ ಇರ್ತಾಳಲ್ವಾ, ಕಲ್ಲಿರತ್ತಲ್ವಾ. ನೈಟ್ ಕೂಡ ನಮ್ ಹೀರೋ ಅದನ್ನ ನೋಡ್ಕೊಂಡು ಹೋದ ಅಲ್ವಾ. ಬಟ್ ಇವಾಗ ಕಲ್ಲಲ್ಲಿ ಕಾಣಿಸ್ತಾ ಇಲ್ಲ. ನಮ್ ಹೀರೋಯಿನ್ ಸುತ್ತಮುತ್ತಲ ಹುಡುಕ್ ನೋಡ್ತಾಳೆ, ಎಲ್ಲೋ ಇತ್ತ ಕಲ್ಲು ಅಂತ. ಹಂಗೆ ಡೌಟ್ ಅಲ್ಲೇ ಬಂದು ಕಾರ್ ಹತ್ತಿದವಳು ಈ ತರ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿದ್ರು ವಿಚಾರಣೆ ಮಾಡ್ಬೇಕಂತೆ ಅಂದಾಗ ನಮ್ಮ ಬ್ಲಾಕ್ ಇವಳನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಫೀಸರ್ ವಿಚಾರಣೆ ಮಾಡುವಾಗ ನೀವೇನಕ್ಕ ಜಾಗಕ್ಕೆ ಹೋಗಿದ್ರಿ, ಅಲ್ಲಿ ನಿಂತು ನಿಮ್ಗೆ ಕೆಲಸ ಅಂತೆಲ್ಲ ಕೇಳಿದಾಗ ಇವಳು ಹೇಳ್ತಾಳೆ, ಆ ಪೇಷಂಟ್ ಲೇಡಿ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಅಲ್ಲೇ ನಮ್ಮಮ್ಮನು ವರ್ಕ್ ಮಾಡ್ತಾ ಇರೋದು, ನಮ್ಮಮ್ಮನ ನೋಡೋಣ ಅಂತ ಹೋಗಿದ್ದೆ. ಆ ಟೈಮಲ್ಲಿ ಲೇಡಿನ ಸ್ಕ್ಯಾನಿಂಗ್ ಅಂತ ವೈಟ್ ಕೂದ್ಲೋನೊಬ್ಬ ಕರ್ಕೊಂಡು ಹೋದ. ನನ್ಗೆ ಅವಾಗ ಅವನ ಮೇಲೆ ಡೌಟ್ ಬಂತು, ಅವ್ರನ್ನ ಫಾಲೋ ಮಾಡ್ಕೊಂಡೆ ನನ್ನ ಜಾಗಕ್ಕೆ ಹೋಗಿದ್ದೆ ಅಂತ ಇವಳು ಇತರ ಬುಡ ಬಿಟ್ಟಿದ ತಕ್ಷಣ, ಓ ಹೌದಾ ಸರಿ ಆಯ್ತು ನಿಮ್ ಮಾತನ್ನ ನಂಬ್ತೀವಿ, ನೀವಿನ್ ಹೋಗ್ಬೋದು ಅಂದಾಗ ಅವಳು ಖುಷಿಯಾಗಿ ಅಲ್ಲಿಂದ ಎದ್ದು ಬರ್ತಾಳೆ. ಬರ್ತಾ ನಮ್ ಹೀರೋಗೆ ಸೈನ್ ಮಾಡ್ತಾಳೆ, ಬ್ಲಾಕ್ ಗೆ ಸೈನ್ ಮಾಡ್ತಾಳೆ, ಬಾ ಹೊರಗಡೆ ಬಾ ಅಂತ. ಸೊ ಬ್ಲಾಕ್ ಕೂಡ ನಮ್ ಹೀರೋಯಿನ್ ಜೊತೆ ಹೊರಗಡೆ ಬರ್ತಾನೆ. ಆಗ ಬ್ಲಾಕ್ ಹೇಳ್ತಾನೆ, ನಿನ್ ಫೇವ್ರೇಟ್ ಹೀರೋ ನಡೆಸ್ತಾರೋ ಒಂದು ಶೋಗ್ ಹೋಗ್ಬೇಕು, ನೀನು ನನ್ ಜೊತೆ ಬಾ, ಅಲ್ಲಿ ತುಂಬಾ ಜನ ಬರ್ತಾರೆ, ಅಲ್ಲಿ ಯಾರ ಹತ್ರ ಆದ್ರೂ ಆ ಬ್ಲಾಕ್ ಶಾಡೋ ಕಾಣಿಸ್ತಾ ಇದೆಯಾ ಅಂತ ನೀನ್ ನನ್ಗೆ ನೋಡಿ ಹೇಳ್ಬೇಕು ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳಕ್ ಬರ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಆ ಜಂಗ್ ಕಾಲ್ ಮಾಡ್ತಾನೆ, ಎಲ್ಲಿದ್ಯಾ ಬೇಗ ಆಫೀಸ್ಗೆ ಬಾ ಅಂತ. ಇವಳು ಕೂಡ ಇಲ್ಲ ಹತ್ರ ನಂಗೆ ಸ್ವಲ್ಪ ಆಫೀಸ್ ಅಲ್ಲಿ ವರ್ಕ್ ಇದೆ, ನಾನು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ಲೇಬೇಕು, ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಬಿಡ್ತಾ ಇಲ್ಲ. ಹಂಗಾದ್ರೆ ಇವಾಗ ನಿನ್ ಫೇವ್ರೇಟ್ ಹೀರೋ ಶೋಗೆ ನೀನ್ ಬರಲ್ವಾ ಅಂತ ಕೇಳ್ತಾನೆ. ಅವಳನ್ನು ಹೋಗಕ್ಕೆ ಬಿಡ್ತಾ ಇಲ್ಲ, ಕೈ ಬೇರೆ ಹಿಡ್ಕೊಂಡು ಹಗ್ ಮಾಡ್ಕೊಂಡ. ಏನ್ ವಿಷಯ ಅಂತ ನೋಡಿದ್ರೆ ಆ ಜಾಗಕ್ಕೆ ಬಾರ್ ಲೇಡಿ ಒಬ್ಳು ಬಂದಿರ್ತಾಳೆ, ಜಂಗ್ ಹತ್ರ ಕೂಡ ಮಾತಾಡಿರ್ತಾಳಲ್ವಾ. ಅವಳು ಹಿಂದ್ಗಡೆ 2 ರೀಪರ್ಸ್ ಬರ್ತಾ ಇದಾರೆ ಅಂತ ಇವಳಿಗೂ ಸಾವೆಲ್ಲೋ ಹತ್ರದಲ್ಲಿ ಬಂದಂಗಿದೆ. ಇನ್ ಅದನ್ನ ನೋಡಿದ್ರೆ ಇವಳಲ್ಲಿ ಅವಳನ್ನ ಕಾಪಾಡ್ತೀನಿ ಅಂತ ಹೊರಟೋಗ್ತಾಳೋ ಅಂತ ಅದನ್ನ ತಡೆಯಕ್ಕೆ ಅಂತ ಹಗ್ ಮಾಡ್ಕೊಳ್ಳೋದು. ಇವಳಿಗೇನ್ ಅರ್ಥ ಆಗ್ತಿಲ್ಲ, ಏನಕ್ಕೆ ಈ ತರ ಮಾಡ್ತಾ ಇದೀರಂದಾಗ, ಏನಿಲ್ಲ ಸುಮ್ನೆ ನಿನ್ನ ಹತ್ರ ಕೋಪದಲ್ಲಿ ಮಾತಾಡ್ಬಿಟ್ನಲ್ವಾ ಅದಕ್ಕೆ ಸಾರಿ ಕೇಳಕ್ಕೆ ಅಂದಾಗ ನಮ್ ಹೀರೋಯಿನ್ ಕೂಡ ಸರಿ ಪರವಾಗಿಲ್ಲ ಅದೆಲ್ಲ ಏನು ತೊಂದ್ರೆ ಇಲ್ಲ ಅಂತ ಕೈ ಬಿಟ್ಟು ಅಷ್ಟರಲ್ಲಿ ಅಲ್ಲಿ ಒಂದು ಚಿಕ್ಕ ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳ. ಆ ಹುಡುಗಿ ಹಿಂದ್ಗಡೆ ಬ್ಲಾಕ್ ಶಾಡೋ ಕಾಣಿಸಕ್ಕೆ ಶುರು ಆಗೋಯ್ತು. ಅಯ್ಯೋ ಹಂಗಾದ್ರೆ ಈ ಹುಡುಗಿನ ಸಾಯ್ತಾಳ ಅಂತ ಹೇಳಿ ಓಡೋಗಿ ಆ ಹುಡುಗಿನ ಮುಟ್ಕೊಂಡಾಗ ಅವಳಿಗೆ
ವಿಜುವಲ್ ಕಾಣಿಸುತ್ತೆ, ಈ ಹುಡುಗಿನು ಮತ್ತೆ ಹುಡುಗಿ ತಾಯಿ ಇಬ್ರು ಸೂಸೈಡ್ ಮಾಡ್ಕೊಳತ್ತಾರ. ಬಟ್ ಅವ್ರ ತಾಯಿ ಮುಖ ಇವಳಿಗೆ ಕ್ಲಿಯರ್ ಆಗಿ ಕಾಣಿಸಿಲ್ಲ. ಇಲ್ಲಮ್ಮ ನಿಮ್ಮಮ್ಮ ಎಲ್ಲಿ ಅಂತ ಕೇಳಿದಾಗ ಅವಳು ಏನೋ ಹೇಳಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಅಷ್ಟಲ ಜಾಗಕ್ಕೆ ಬಾರ್ ಲೇಡಿ ಬಂದ್ಬಿಟ್ರು. ಇನ್ನ ಬಾರ್ ಲೇಡಿ ಹಿಂದ್ಗಡೆ ಕೂಡ ಶಾಡೋ ಕಾಣಿಸ್ತಾ ಇರತ್ತಾ. ಇದ್ರ ನೋಡಿ ನಮ್ ಹೀರೋ ತಲೆ ಮೇಲೆ ಕೈ ಇಟ್ಕೊಂಡ ಹೋಯ್ತು. ಇದನ್ನು ನೋಡ್ಬಿಟ್ಲಾ ಅಷ್ಟೇ, ಇನ್ನೆಲ್ಲಿ ನನಗೆ ಹೆಲ್ಪ್ ಮಾಡಕ್ ಬರ್ತಾಳೆ, ಅವಳನ್ನ ಕಾಪಾಡ್ತೀನಿ ಅನ್ಕೊಳ್ಳೋ ಹೆಸರಲ್ಲಿ ಹೊರಟೋಗ್ತಾಳೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋನ್ ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಆ ಶಾಡೋನ ಮುಟ್ಟಿದಾಗ ಅವಳಿಗೆ ವಿಜುವಲ್ ಬರುತ್ತೆ. ಅಮ್ಮ ಮಗಳಿಬ್ರು ಒಂದು ದೊಡ್ಡ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋತರ. ಇದಕ್ಕೆ ಏನ್ ರೀಸನ್ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಬೇಜಾರ್ ಮಾಡ್ಕೊಂತಾಳೆ. ಆದ್ರೆ ನೆಕ್ಸ್ಟ್ ಮಿನಿಟ್ ತುಂಬಾ ಕೋಪವಾಗಿ ಆ ಇನ್ಶೂರೆನ್ಸ್ ಕಂಪನಿ ಹತ್ರ ಜಂಗ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇರೋದು. ಅಲ್ಲಿ ನೋಡಿದ್ರೆ ಅವ್ನು ಈ ಅಂತ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಗೆ ಅಲ್ಲಿ ತೋರ್ಸೋಂತರ ತೋರ್ಸ್ಕೊಂಡು ನಿಂತಿರ್ತಾನೆ. ಹಾಯ್ ಅಂತ ಹೇಳಿ ನಮ್ ಹೀರೋಯಿನ್ ಮಾತಾಡ್ಸಿದ್ರೆ ಅವ್ಳು ಬಂದಿದ್ ಸ್ಪೀಡ್ ಗೆ ಕೆನ್ನೆಗೆ ರಪ ರಪ ಅಂತ ಬಿಟ್ಲು ಎರಡು. ಅವ್ನಿಗೇನ್ ಅರ್ಥ ಆಗ್ತಿಲ್ಲ. ಏನಾಯ್ತು ಇವಾಗ ಯಾಕೆ ನನ್ನ ಹೊಡಿತಾ ಇದೀಯ ಅಂದಾಗ ಏನಾಯ್ತಾ ಬಾರ್ ಲೇಡಿ ಎಲ್ಲ ಹೇಳಿದ್ಲು ನನಗೆ, ನಿನ್ನಿಂದಾನೆ ಇವಾಗ ಅವರು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಗೆ ಹೋಗಿದ್ದಾರೆ, ಅವಳು ಮತ್ತೆ ಲೇಡಿ ಇಬ್ರು ಸತ್ತೋಗ್ತಾರೆ ಗೊತ್ತಾ ನಿನ್ಗೆ ಅಂತೆಲ್ಲ ಮಾತಾಡಿದಾಗ ಇವ್ನ್ಗೇನ್ ಅರ್ಥ ಆಗ್ತಿಲ್ಲ ಏನ್ ಹೇಳ್ತಾ ಇದೀಯ ಅಂತ. ಅದೇ ಟೈಮಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ, ಈ ತರ ಇನ್ಶೂರೆನ್ಸ್ ಕಂಪನಿಯ ಓನರ್ ಜಂಗ್ ಅನ್ನೋನು ಆ ಬಾರ್ ಲೇಡಿ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಾನೆ ಅಂತ. ಇದನ್ನ ನೋಡಿ ಅವ್ನಿಗೇನ್ ಅರ್ಥ ಆಗ್ತಿಲ್ಲ, ಏನ್ ಮಾತಾಡ್ತಾ ಇದ್ದೀರಾ, ನಾನ್ ಈ ತರ ತಪ್ಪೇನು ಮಾಡಿಲ್ಲ ಅಂತ. ಆದ್ರೆ ನಮ್ ಹೀರೋಯಿನ್ ಇದನ್ನ ನಂಬ್ತಾ ಇದ್ದಾಳೆ. ಯಾಕಂದ್ರೆ ಬಾರ್ ಲೇಡಿನೇ ಹೇಳಿರ್ತಾಳೆ ನೀನ್ ಯಾವ್ದೇ ಕಾರಣಕ್ಕೂ ಜಂಗ್ನ ನಂಬೇಡ ಅವ್ನ್ ಸರಿ ಇಲ್ಲ ಅಂತ. ಅದ್ರಿಂದಾನೆ ಕೋಪ ಮಾಡ್ಕೊಂಡು ಇವನ ಹತ್ರ ಕೂಗಾಡ್ದವಳು ಮರ್ಯಾದಾಗ ಬಂದ ಲೇಡಿಗೆ ಸಾರಿ ಹೇಳು, ಇಲ್ಲಾಂದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಜಂಗು ಇದೆಲ್ಲ ನನ್ ಕೈಲಿ ಆಗೋದಿಲ್ಲ, ಏನ್ ಆಟ ಆಡ್ತಾ ಇದ್ದೀರಾ, ನೀನ್ ಕೂಡ ನನ್ನ ನಂಬ್ತಾ ಇಲ್ವಲ್ಲ, ನನ್ನ ಹತ್ರ ತಪ್ಪು ಏನು ಮಾಡಿಲ್ಲ, ನಾನೇನಕ್ ಸುಮ್ನೆ ಬಂದು ಸಾರಿ ಕೇಳ್ಬೇಕು ಅಂತ ಕೂಗಾಡ್ತಾ ಇರ್ತಾನೆ. ಇದನ್ನೆಲ್ಲ ದೂರದಿಂದ ನಮ್ ಹೀರೋ ನೋಡ್ತಾನೆ ಇದ್ನ, ಅಂದ್ರೆ ಬ್ಲಾಕ್ ನೋಡ್ತಾನೆ ಇದ್ನ. ಅಯ್ಯೋ ಇವಾಗ ಇವ್ರನ್ನ ಕಾಪಾಡೋ ಕೆಲ್ಸಕ್ಕೆ ಇಳಿದ್ ಬಿಟ್ಲಾ ಇವಳು, ಹಂಗಾದ್ರೆ ಇವಳು ಯಾವಾಗ ಬಂದು ನನ್ ಜೂನಿಯರ್ ರಿಪರ್ ನ ಕಂಡಿಡಿತಾಳೋ ಏನೋ ಅಂತ ಬೇಜಾರಲ್ಲಿ ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಜಂಗು ಕೂಡ ನಮ್ ಹೀರೋಯಿನ್ ಹತ್ರ ಕೋಪವಾಗಿ ಮಾತಾಡ್ಬಿಟ್ಟು ಒಳಗಡೆ ಹೋದ ಅಲ್ವಾ, ಅಲ್ಲಿ ಒಳಗಡೆ ಅವ್ರ ಅಣ್ಣ ಅವ್ರ ಲಾಯರ್ ಜೊತೆ ಮಾತಾಡ್ತಾ ಇರ್ತಾರೆ. ಪ್ಲಸ್ ಆ ನ್ಯೂಸ್ ಅಲ್ಲಿ ನಮ್ಮ ಜಂಗ್ ಬಗ್ಗೆ ಹಾಕೊಂಡ್ ಸರಿಯಾಗಿ ರುಬ್ತಾ ಇರ್ತಾರೆ. ಆ ಲೇಡಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜಂಗ್ ಬಂದು ಲೇಡಿ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಾನೆ ಅಂತ. ಇದ್ರ ನೋಡಿದ ತಕ್ಷಣ ಅವ್ರ ಅಣ್ಣ ಅವ್ನ ಕೆನ್ನೆಗೆ ಪಲೀರ್ ಅಂತ ಬಿಡ್ತಾರೆ. ಅಣ್ಣ ಏನಕ್ ಸುಮ್ನೆ ನನ್ನ ಹೊಡಿತಾ ಇದೆಯಾ, ನಾನೇನು ತಪ್ಪು ಮಾಡಿಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ. ನೀನ್ ತಪ್ಪು ಮಾಡಿದ್ಯೋ ಇಲ್ವೋ ಇಲ್ಲಿ ನೋಡು, ಆ ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ ಲೆಟರ್ ನೋಡು ಅಂತ ಹೇಳಿ ಹಂಗೆ ಅವ್ನ ಮೇಲೆ ಹೆಸಿತಾರೆ. ಅದೆಲ್ಲ ಕೆಳಗಡೆ ಬಿದ್ದಾಗ ನೋಡಿದ್ರೆ ಬಾರ್ ಲೇಡಿ ಮುಖದ ಮೇಲೆಲ್ಲ ಕಂಪ್ಲೀಟ್ ಆಗಿ ಗಾಯ ಎಲ್ಲ ಆಗಿದೆ. ಹೆಂಗಾಗಿರ್ಬೋದು ಅಂತ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಈ ಕಡೆ ಬಾರ್ ಲೇಡಿನ ಮತ್ತೆ ಅವ್ರ ಮಗಳನ್ನ ತೋರಿಸ್ತಾರೆ. ಅವ್ರ ಮನೇಲಿ ಇರ್ಬೇಕಾದ್ರೆ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇದಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಲೇಡಿಗೆ ತುಂಬಾ ಭಯ ಆಗೋಯ್ತು. ಆ ಹುಡುಗಿನ ನೀನ್ ಹೋಗಮ್ಮ ಒಳಗಡೆ ಹೋಗು ಅಂತ ಹೇಳಿ ಸೇಫ್ಟಿಗೆ ಒಂದ್ ಕೈಯಲ್ಲಿ ಒಂದ್ ಕತ್ತಿನ ತಗೊಂಡೋಗಿ ಡೋರ್ ನ ಓಪನ್ ಮಾಡಿದ್ರೆ ಅದು ನಮ್ ಹೀರೋಯಿನ್. ಅವಳಂತೂ ಕೈಯಲ್ಲಿ ಕತ್ತಿಯಲ್ಲಿ ನೋಡಿ ಭಯನೇ ಪಟ್ಬಿಟ್ಲು. ಹೆಂಗೋ ಒಳಗಡೆ ಕರ್ಕೊಂಡೋಗಿ ಕೂರಿಸಿದಾಗ ನಮ್ ಹೀರೋಯಿನ್ ಕೇಳ್ತಾಳೆ, ನಿಜ ಹೇಳಿ ನಿಜವಾಗ್ಲೂ ಈ ವಿಷಯ ಜಂಗ್ ಮಾಡಿಲ್ವಲ್ಲ, ನೀವ್ ಸುಮ್ನೆ ಅವ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದೀರಲ್ವಾ ಅಂದಾಗ ಈ ಲೇಡಿಗೆ ಟೆನ್ಷನ್ ಆಗೋಯ್ತು. ಓ ಜಂಗ್ ಪರವಾಗಿ ಮಾತಾಡಕ್ ಬಂದಿದ್ಯಾ, ಅವ್ನ್ ದುಡ್ಡು ಕೊಟ್ಟು ಸೆಟಲ್ ಮಾಡಕ್ಕೆ ಹೇಳಿದ್ನ, ಅದಕ್ಕೋಸ್ಕರ ನೀನ್ ಮಾತಾಡಕ್ ಬಂದಿದ್ಯಾ, ಮರ್ಯಾದೆಗಿಲಿಂದ ಹೊರಟೋಗು ಅಂತ. ನಮ್ ಹೀರೋಯಿನ್ ಏನ್ ಹೇಳಕ್ ಬಂದ್ಲು ಅಂತ ಕೂಡ ಕೇಳಿಸ್ಕೊಂಡಿಲ್ಲ. ಫಸ್ಟ್ ಇಲ್ಲಿಂದ ಹೋಗು ಅಂತ ಆಚೆ ಕಡೆಗೆ ತಳ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಟ್ರು. ಇದು ನೋಡಿ ನಮ್ ಹೀರೋಯಿನ್ ಗೆ ಬೇಜಾರಾಗೋಯ್ತಾ. ಅದೇ ಟೈಮ್ ಆ ಜಾಗಕ್ಕೆ ನಮ್ ಹೀರೋ ಕೂಡ ಬರ್ತಾನೆ, ಅಂದ್ರೆ ಬ್ಲಾಕ್ ಬರ್ತಾನೆ. ಅವ್ನ್ ಹೇಳ್ತಾರೆ ನನ್ ಗೊತ್ತಾಯ್ತು ನೀನ್ ಕರೆಕ್ಟ್ ಆಗಿ ಇಲ್ಲಿಗೆ ಬಂದಿರ್ತೀಯ ಅಂತ, ಅದಕ್ಕೆ ನಾನು ಇಲ್ಲೇ ಬಂದಿದ್ದು ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲ ನನ್ಗೆ ಜಂಗ್ ಬಗ್ಗೆ ಚೆನ್ನಾಗ್ ಗೊತ್ತು, ಖಂಡಿತ ಅವ್ನ ಈ ಕೆಲಸ ಮಾಡಿರೋದಿಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಇವಳು ಫೀಲ್ ಮಾಡಿ ಹೇಳುವಾಗ ಬ್ಲಾಕ್ ಹೇಳ್ತಾರೆ, ಅದಕ್ಕೆ ನನ್ ಮನುಷ್ಯರನ್ನೇ ನಂಬೋದಿಲ್ಲ, ನೀನು ಅಷ್ಟೇ ಮನುಷ್ಯರನ್ನ ನಂಬೇಡ, ಇದೇ ತರ ಫೀಲ್ ಮಾಡ್ತೀಯ ಅಂದಾಗ ಅವಳಿಗೆ ತುಂಬಾ ಬೇಜಾರಾಗೋಯ್ತು. ಸೈಲೆಂಟ್ ಆಗಿ ಮನೆಗೆ ಹೊರಟೋದ್ಲು. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಜಂಗ್ ಆಫೀಸ್ ಬರೋ ಟೈಮ್ಗೆ ಫುಲ್ ಆಗಿ ರಿಪೋರ್ಟರ್ಸ್ ಎಲ್ಲ ಅಲ್ಲೇ ನಿಂತಿರ್ತಾರೆ. ಬೆಳಗ್ಗೆ ಹಾಟ್ ನ್ಯೂಸ್ ಇವಂದ ತಾನೇ ಓಡ್ತಾ ಇರೋದು ಎಲ್ಲಾ ಕಡೆ. ಯಾಕೆ ಇತರ ಲೇಡಿ ಹತ್ರ ತಪ್ಪಾಗಿ ನಡ್ಕೊಂಡ್ರಿ, ಏನ್ ಮಾಡಿದ್ರಿ, ಹಂಗೆ ಹಿಂಗೆ ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ರೆ ಜಂಗ್ ಇವಾಗವರೆಗೂ ಇಲ್ಲ ನಾನೇನು ಮಾಡಿಲ್ಲ ಅಂತಾನೆ ಹೇಳ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಜಂಗ್ ಪರವಾಗಿರೋ ಒಬ್ಬರು ಲಾಯರ್, ಅಂದ್ರೆ ಅವ್ರ ಅಣ್ಣ ಏರ್ಪಾಡ್ ಮಾಡಿರೋ ಒಂದು ಲಾಯರ್ ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ. ಇದ ಬಾರ್ ಲೇಡಿ ಬೇಕಂತಾನೆ ಮಾಡ್ತಾ ಇರೋದು, ಪ್ಲಾನ್ ಮಾಡಿ ಮಾಡ್ತಾ ಇರೋದು ದುಡ್ಡುಗೋಸ್ಕರ. ಈ ತರ ದೊಡ್ಡ ವ್ಯಕ್ತಿಗಳ ಮೇಲೆ ಅಪವಾದನೆ ಹಾಕಿದ್ರೆ ಅವ್ರು ದುಡ್ಡು ಕೊಡ್ತಾರೆ ಅಂತ ಲೇಡಿ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ಆ ಬಾರ್ ಲೇಡಿ ಬಗ್ಗೆ ತುಂಬಾ ತಪ್ಪಾಗಿ ಬರ್ತಾ ಇರುತ್ತೆ. ಇದನ್ನೆಲ್ಲ ನ್ಯೂಸ್ ಅಲ್ಲಿ ಮನೇಲಿ ಕುತ್ಕೊಂಡಿರೋ ನಮ್ ಬ್ಲಾಕ್ ಕೂಡ ನೋಡ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ಅರ್ಥ ಆಯ್ತು, ಇಷ್ಟೊತ್ತಿಗೆ ಹೀರೋಯಿನ್ ಕಡೆಯಿಂದ ಕಾಲ್ ಬರ್ಬೇಕಾಗಿತ್ತೆ, ಯಾಕೆ ಇನ್ನೂ ಬಂದಿಲ್ಲ ಅಂತ. ನೋಡಿದ್ರೆ ನಮ್ ಹೀರೋಯಿನ್ ಕೂಡ ಕಾಲ್ ಮಾಡಿದ್ಲು. ಇದೇ ನ್ಯೂಸ್ ತಾನೆ ಬಾರ್ ಲೇಡಿ ಕೂಡ ನೋಡ್ತಾ ಇದ್ಲಲ್ವಾ, ಪಾಪ ಅವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಇನ್ನೊಂದ್ ಕಡೆ ನಮ್ಮ ಹೀರೋ ಅವರ ಚೀಫ್ ಆಫೀಸರ್ ಇರ್ತಾರಲ್ವಾ ಒಬ್ರು, ಅವರನ್ನ ಅವರ ದೊಡ್ಡ ಆಫೀಸರ್ಸ್ ಕರೆದಿರ್ತಾರೆ. ಹೈಯರ್ ಅಫಿಷಿಯಲ್ಸ್ ಕರೆದು ಬಿಟ್ಟು ಆ ಬಿಲ್ಡಿಂಗ್ ಓನರ್ ಕೇಸ್ ನ ಆದಷ್ಟು ಬೇಗ ಕ್ಲೋಸ್ ಮಾಡ್ಬಿಡಿ, ಆದಷ್ಟು ಬೇಗ ಅಲ್ಲ ಈಗ್ಲೇ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದಾರೆ. ಸರ್ ಆದ್ರೆ ಇನ್ನೂ ಆ ಕೇಸ್ ನಾವು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ, ಆ ವಾಚ್ ಬಗ್ಗೆ ಹುಡುಕ್ತಾ ಇದೀವಿ ಅಂದಾಗ ನಾನು ಹೇಳದ್ನಲ್ಲ ಅದೆಲ್ಲ ಏನು ಮಾಡ್ಬೇಕಾಗಿಲ್ಲ, ತಕ್ಷಣ ಕೇಸ್ ನ ಕ್ಲೋಸ್ ಮಾಡಿ ಅಂತ ಆರ್ಡರ್ ನ ಹೇಳ್ಬಿಟ್ರು. ಇನ್ ದೊಡ್ಡವರೇ ಹೇಳಿದ್ಮೇಲೆ ನಾವೇನ್ ಮಾಡೋದು ಅಂತ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಬಂದಿರೋ ಈ ಚೀಫ್ ಆಫೀಸರ್ ನಮ್ ಹೀರೋ ಅವರ ಹೆಡ್ ಆಫೀಸರ್ ಹತ್ರ ಹೇಳ್ತಾರೆ, ನೋಡಿ ಈ ವಾಚ್ ಕೇಸ್ ನ ಇದಕ್ ಮೇಲೆ ನೀವು ಫರ್ದರ್ ಆಗಿ ತಗೊಂಡ್ ಹೋಗ್ಬೇಡಿ, ಆ ಬಿಲ್ಡಿಂಗ್ ಓನರ್ ಕೇಸ್ ನ ಆದಷ್ಟು ಬೇಗ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳಿದಾಗ, ಸರ್ ಏನ್ ಸರ್ ಹೇಳ್ತಾ ಇದ್ದೀರಾ, ಅಷ್ಟು ಬೇಗ ಎಲ್ಲ ಕ್ಲೋಸ್ ಮಾಡಕ್ ಆಗೋದಿಲ್ಲ, ಆ ವಾಚ್ ಹಾಕೊಂಡಿರೋನ್ ಯಾರು ಏನಂತ ನಾವು ಕಂಡಿಡಿಲೇಬೇಕು ಅಂದಾಗ ಹೈಯರ್ ಅಫಿಷಿಯಲ್ ಇಂದ ನಮ್ಗೆ ಆರ್ಡರ್ ಬಂದಿದೆ ಅಪ್ಪ, ನಾನು ಹೇಳ್ತಾ ಇದ್ರೆ ನೀವ್ ಯಾಕೆ ಹಿಂಗ್ ಮಾಡ್ತಾ ಇದೀರಾ, ಬೇಗ ಕ್ಲೋಸ್ ಮಾಡಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಚೀಫ್ ಕೂಗಾಡ್ಬಿಟ್ಟು ಹೊಟ್ಟೋದ್ರ. ಇದರಿಂದ ಹೆಡ್ ಪೊಲೀಸ್ ಆಫೀಸರ್ಗೆ ಟೆನ್ಷನ್ ಆಗೋಯ್ತು. ಅಲ್ಲಿರೋದನ್ನೆಲ್ಲ ಈ ಕಡೆ ಆ ಕಡೆ ಅಂತ ಕೆಳಗಡೆ ತಳ್ತಾ ಇರ್ತಾರೆ. ಇದನ್ನೆಲ್ಲ ನಮ್ ಹೀರೋ ಟೇಬಲ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ವಾ, ಸೊ ಟೇಬಲ್ ಮೇಲಿಂದ ಒಂದು ಫೈಲ್ ಕೂಡ ಕೆಳಗಡೆ ಬೀಳುತ್ತೆ. ನೋಡಿದ್ರೆ ಅದ್ರಲ್ಲಿ ಆ ಕ್ಲಾರಾ ಅಂತ ಇರ್ತಾರಲ್ಲ ಬಾರ್ ಓನರ್, ಆ ಲೇಡಿಗೆ ಸಂಬಂಧಪಟ್ಟಿರೋ ಫೋಟೋಸ್ DNA
ಸ್ಯಾಂಪಲ್ಸ್ ಎಲ್ಲ ಇರುತ್ತೆ. ಇದನ್ನೆಲ್ಲ ನಮ್ ಹೀರೋ ಏನಕ್ಕೆ ಕಲೆಕ್ಟ್ ಮಾಡಿಟ್ಟ ಅಂತ ಗೊತ್ತಿಲ್ಲ. ಈ ಕಡೆ ನಮ್ ಜಂಗ್ನ ತೋರಿಸ್ತಾರೆ. ಅವನ ಲಾಯರ್ ಗೆ ಕಾಲ್ ಮಾಡ್ಬಿಟ್ಟು ಇಷ್ಟಕ್ಕೂ ಬೈತಾ ಇರ್ತಾನೆ. ಯಾಕಂದ್ರೆ ಪಾಪ ಅವ್ನಿಗೆ ನ್ಯೂಸ್ ಬಂದಿರೋದೇ ಗೊತ್ತಿಲ್ಲ, ಬಾರ್ ಲೇಡಿ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದಾರೆ ಅಂತ. ನಾನು ಆತರ ಎಲ್ಲ ಏನು ಹೇಳಲೇ ಇಲ್ವಲ್ಲ, ನೀವೇನಕ್ಕೆ ಈ ತರ ಎಲ್ಲ ಮಾಡ್ತಾ ಇದೀರಾ ಅಂದಾಗ, ನಾವ್ ಈ ತರ ಲೇಡಿ ಬಗ್ಗೆ ತಪ್ಪಾಗಿ ಹೇಳಿದ್ರೇನೆ ನಾಳೆ ದಿನ ನಮ್ಮ ಮೇಲೆ ಏನು ಪ್ರಾಬ್ಲಮ್ ಬರೋದಿಲ್ಲ, ಇಲ್ಲ ನಾನು ನಿಮ್ಮ ಅಣ್ಣ ನೋಡ್ಕೊಂತೀವಿ, ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿದ್ಮೇಲೆ ಜಂಗ್ ಕೂಡ ಇನ್ನೇನು ಮಾತಾಡಕ್ಕಾಗಿಲ್ಲ, ಪಾಪ ಸೈಲೆಂಟ್ ಆಗ್ಬಿಟ್ಟ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಹೆಂಗಾದ್ರೂ ಮಾಡಿ ಬಾರ್ ಲೇಡಿನ ಮತ್ತೆ ಮಗುನ ಕಾಪಾಡ್ಬೇಕಂತ ಅವಳ ಮೈಂಡ್ ಇರುತ್ತೆ. ಸೊ ಅವ್ರ ಮನೆ ಹತ್ರ ಹೊರಗಡೆನೆ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ. ಇನ್ ಆ ಜಾಗಕ್ಕೆ ಬರೋ ನಮ್ ಹೀರೋನ ನೋಡಿದ ತಕ್ಷಣ ನನಗೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ಶೂರೆನ್ಸ್ ಕಂಪನಿ ವರ್ಗೂ ಹೋಗ್ಬೇಕು, ಸೊ ಇವ್ ಬಾರ್ ಲೇಡಿ ಎಲ್ಲಾದ್ರೂ ಹೋಗ್ತಾಳ ಬರ್ತಾಳ ಅಂತ ಸ್ವಲ್ಪ ನೋಡ್ಕೊಂತೀರಾ ಪ್ಲೀಸ್, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಮ್ ಹೀರೋನ ಅಲ್ಲಿ ಬಿಟ್ಬಿಟ್ಟು ಹೋದ್ರೆ ನಮ್ ಹೀರೋ ಮೈಂಡ್ ವೈಸ್ ಹೆಂಗಿರುತ್ತೆ, ಒಳ್ಳೆ ಕೆಲಸ ಮಾಡಿದೆ ನನ್ನ ಬಿಟ್ಬಿಟ್ಟು ಹೋಗಿ, ಯಾರ್ ಸಾವ್ನ ಯಾರ ಕೈಲಿ ಕಾಪಾಡಕ್ ಆಗಲ್ಲ ಅಂತ ನೋಡ್ತಾ ಇರ್ತಾನೆ. ಆ ಟೈಮ್ ಎಲ್ಲ ಚಿಕ್ಕ ಹುಡುಗಿನ ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಬರ್ತಾಳ. ಅಲ್ಲಿರೋ ಇಬ್ರು ಹುಡುಗರು ಆ ಹುಡುಗಿ ನೋಡಿ ತುಂಬಾ ಗೆಲಿ ಮಾಡ್ತಾರೆ. ನಿಮ್ಮಮ್ಮ ಒಂದು ಗೋಲ್ಡ್ ಡಿಗ್ಗರು, ನಿಮ್ಮಮ್ಮ ಎಲ್ಲರೂ ನಿಂಗೆ ಮೋಸ ಮಾಡ್ತಾರೆ ಹಂಗೆ ಅಂತ ಮಾತಾಡಿದಾಗ ಹುಡುಗಿ ತುಂಬಾ ಬೇಜಾರಾಗುತ್ತೆ. ನಮ್ಮಮ್ಮ ಹತ್ರ ಅಲ್ಲ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅಂತ ತುಂಬಾ ಫೀಲ್ ಮಾಡಿ ಅಳ್ಳವಾಗ ಅವರಮ್ಮನ ಜಾಗಕ್ಕೆ ಬಂದ್ಬಿಟ್ರು. ಯಾಕಮ್ಮ ಯಾಕೆ ಅಳ್ತಾ ಇದೆಯಾ ಏನಾಯ್ತು ಅಂದಾಗ ಈ ಹುಡುಗರೆಲ್ಲ ಈ ತರ ಮಾತಾಡ್ತಿದ್ದಾರೆ ಅಂದಾಗ ಅಲ್ಲಿಡಿಗೆ ಕೋಪ ಬಂದ್ಬಿಡ್ತು. ಆ ಚಿಕ್ಕ ಹುಡುಗನ ಹೊಡೆದು ಬಾ ಬಂದು ಮರದಾಗ ಸಾರಿ ಕೇಳು ಅಂತ ಇದಾರೆ ಕೂಡ. ಆದ್ರೆ ಹುಡುಗ ಸಾರಿ ಕೇಳೋ ತರ ಇಲ್ಲ. ಸ್ವಲ್ಪ ಅದಕ್ಕೆ ಆ ಜಾಗಕ್ಕೆ ಅಲ್ಲಿ ಆ ಚಿಕ್ಕ ಹುಡುಗರು ಅವ್ರ ಅಮ್ಮ ಕೂಡ ಬಂದ್ಬಿಟ್ರು. ಏನ್ ನಮ್ಮಗುನೇನ ಕೊಡಿತಾ ಇದೀರಾ ಅಂತ ಹೇಳಿ ಇವ್ರನ್ನ ತಡೆಯಕ್ ಹೋದ್ರೆ ಆ ನಮ್ಮ ಬಾರ್ ಲೇಡಿ ಕೂಡ ನಡೆದಿರೋ ಎಲ್ಲಾ ವಿಷಯನ ಹೇಳ್ತಾಳೆ. ನಿಮ್ ಮಕ್ಳೆಲ್ಲ ಈ ತರ ತಪ್ಪಾಗಿ ಮಾತಾಡ್ತಾ ಇದಾರೆ ಅಂತ. ಆದ್ರೆ ಆ ಚಿಕ್ಕ ಮಕ್ಳು ಮಾತಾಡಿದ್ ತಪ್ಪು ಅಂತ ತಾಯಿ ಅಂದ್ರೆ ಹೇಳ್ತಾ ಇಲ್ಲ. ನಮ್ಮ ಮಕ್ಳು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ, ನೀನ್ ಅಂತವಳೆ ತಾನೆ, ನೀನ್ ನಡ್ತೆಗೆಟ್ಟವಳು, ನೀನ್ ಸರಿ ಇಲ್ಲ ಹಂಗೆ ಅಂತ ಮಾತಾಡಿದಾಗ ಈ ಲೇಡಿಗೆ ಕೋಪ ಬಂದ್ಬಿಡ್ತು. ಇದನ್ನೆಲ್ಲ ನಮ್ ಹೀರೋ ಆ ಕಡೆ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ದಾನೆ. ಆದ್ರೆ ನಮ್ಗೆ ಯಾಕೆ ಅಂತ ಸೈಲೆಂಟ್ ಆಗಿ ನಿಂತ್ಕೊಂಡಿರೋದು. ಅಲ್ಲಿ ಆ ಲೇಡೀಸ್ ಹತ್ರ ತಪ್ಪಾಗಿ ಮಾತಾಡಿದ ತಕ್ಷಣ ಈ ಚಿಕ್ಕ ಹುಡುಗಿ ಅವ್ರ ಅಮ್ಮಗೆ ಕೋಪ ಬಂದ್ಬಿಡ್ತು, ಅಂದ್ರೆ ಬಾರ್ ಲೇಡಿಗೆ ಕೋಪ ಬಂದ್ಬಿಡ್ತು. ಅವ್ರು ಜುಟ್ಟಿಡ್ಕೊಂಡು ಜಗಳ ಮಾಡಕ್ಕೆ ಹೊರಟೋದ್ರು. ಆ ಟೈಮಲ್ಲಿ ನೋಡ್ಬಿಟ್ಟು ಆ ಚಿಕ್ಕ ಹುಡುಗಿ ನಮ್ಮ ಬ್ಲಾಕ್ ಹತ್ರ ಓಡ್ ಬಂದು ಪ್ಲೀಸ್ ನಮ್ಮ ಅಮ್ಮಗ್ ಬಂದು ಹೆಲ್ಪ್ ಮಾಡಿ ಅಂತ ಕರಿತಾ ಇದ್ರೆ, ಏಯ್ ನಮ್ ಕೈಲೆಲ್ಲ ಬರಕಾಗಲ್ಲ ಹೋಗ ಕಡೆ ಅಂತ ಓಡಿಸ್ತಾ ಇದ್ದಾನೆ. ಬಟ್ ಆ ಹುಡುಗಿ ಹೋಗ್ತಾ ಇಲ್ಲ. ಅಂಕಲ್ ಪ್ಲೀಸ್ ಅಂಕಲ್ ಬಂದ್ ಹೆಲ್ಪ್ ಮಾಡಿ, ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿ ಅಂತ ಕರಿತಿದ್ದಾಳೆ. ಅವಾಗೂ ನಮ್ ಬ್ಲಾಕ್ ಹೋಗ್ತಾ ಇಲ್ಲ. ಹುಡುಗಿ ಲಾಲಿಪಾಪ್ ಎಲ್ಲ ಕೊಡ್ತಾಳೆ. ಬ್ಲಾಕ್ ಲಾಲಿಪಾಪ್ ತಗೊಂತಾನೆ, ಆದ್ರೆ ಹುಡುಗಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಇದರಿಂದ ಹುಡುಗಿಗೆ ಸಖತ್ ಟೆನ್ಷನ್ ಆಗ್ಬಿಟ್ಟು ಗುರಾಯಿಸ್ಕೊಂಡು ಅಲ್ಲಿಂದ ಹೊಟ್ಟೋದ್ಲು. ಅದಾದ್ಮೇಲೆ ನಮ್ ಹೀರೋ ಅಂದ್ರೆ ಆ ಬ್ಲಾಕ್ ಆ ಹುಡುಗಿ ಹತ್ರ ತಗೊಂಡಿರೋ ಲಾಲಿಪಾಪ್ ನ ತಿನ್ಕೊಂಡು ನಿಂತಿರ್ಬೇಕಾದ್ರೆ ಆ ಚಿಕ್ಕ ಹುಡುಗಿ ತುಂಬಾ ಕೋಪದಲ್ಲಿ ಆ ಮೇಲಿಂದ ಚಿಕ್ಕ ಬಾಲ್ ಎಲ್ಲ ಎಸಿತಾ ಇರ್ತಾಳೆ. ಅದ್ ಬಂದು ನಮ್ ಹೀರೋಗೆ ಬಿದ್ದಿದ ತಕ್ಷಣ ನಮ್ ಹೀರೋ ಬಾಲ್ ನ ಎತ್ಕೊಂಡು ಆ ಹುಡುಗಿ ಹತ್ರ ಆಟ ಆಡ್ತಾ ಇರ್ತಾನೆ. ಆದ್ರೆ ಹುಡುಗಿಗೆ ಇನ್ನೂ ಕೋಪ ಬಂದಿಸತಿ ದೊಡ್ಡ ಬಾಲ್ ಎತ್ಕೊಂಡ್ ಆಗ್ತಾಳು ನೋಡಿ ಫೋರ್ಸ್ ಆಗಿ ತಲೆ ಮೇಲೆ. ಆ ಬಾಲ್ ಬಿದ್ದಿದ್ದಕ್ಕೆ ನಮ್ಮ ಬ್ಲಾಕ್ ಪಾಪ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟ ಕೆಳಗಡೆ. ಸ್ವಲ್ಪ ಹೊತ್ತಲ್ಲ ಬಾರ್ ಲೇಡಿನ ಅವ್ರ ಮನೆ ಒಳಗಡೆ ಕರ್ಕೊಂಡು ಹೋಗಿ ನಮ್ ಹೀರೋನ ಮಲಗಿಸಿರೋದು. ಎಚ್ಚರಾಗಿ ಟೈಮ್ಗೆ ಹುಡುಗಿ ತಿಂತಾ ಇರ್ತಾಳೆ. ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಬ್ಲಾಕ್ ನ. ಕುಟ್ಟಿ ಪಿಚಾಚಿ ಏನ್ ಕೆಲಸ ಮಾಡಿಟ್ಟಿದ್ಯಾ ನೋಡು ಅಂತ ಬೈಯವಾಗ ಅವಳಿಗೆ ಗುರಾಯಿಸ್ತಾ ಇರ್ತಾಳ. ಇವನು ಕೂತ್ಕೊಂಡು ಅದನ್ನ ತಿಂತಾನ. ಊಟ ತುಂಬಾ ಚೆನ್ನಾಗಿದೆ ಅಂತ ಎಲ್ಲದನ್ನು ತಿನ್ಬಿಡ್ತಾನೆ. ಆ ಹುಡುಗಿ ಓ ಅಂತ ಅಳ್ತಾ ಇರ್ತಾಳೆ. ಅವ್ರ ಅಮ್ಮ ಕೂಡ ಏನಾಯ್ತು ಅಂತ ಬಂದ್ ನೋಡಿದ್ರೆ ಈ ತರ ಅವನೆಲ್ಲ ಊಟ ತಿಂತಾ ಇರೋದನ್ನ ನೋಡಿ ಪಾಪ ಹಸ್ವಾಗ್ತಾ ಇದೆಯೇನೋ ಅಂತ ಇನ್ನು ಸ್ವಲ್ಪ ಊಟನ ಕೊಡ್ತಾರೆ. ಇವನ್ ಬೇರೆ ಟೇಬಲ್ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾನಲ್ವಾ, ಆ ಹುಡುಗಿಗೆ ತೋರ್ಸ್ಕೊಂಡು ಎಕ್ಕರ್ಸ್ಕೊಂಡು ತಿಂತಾ ಇರ್ತಾನೆ. ಆ ಹುಡುಗಿ ನಿಂಗ್ ಮಾಡ್ತೀನಿ ಇರೋ ಟೈಮ್ ಬರುತ್ತೆ ನಿನಗ್ ಮಾಡ್ತೀನಿ ಅಂತ ಗುರಾಯಿಸ್ತಾ ಇರ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಅಲ್ಲಿಂದ ಹೊರಗಡೆ ಹೊರಟೋದ. ಇವಾಗ ಲೇಡಿನ ನೋಡೋದಕ್ಕೋಸ್ಕರ ಲೇಡಿ ಪರವಾಗಿ ಮಾತಾಡ್ತಾ ಇರೋ ಲಾಯರು ಮತ್ತೆ ಆ ಲೇಡಿ ಕೆಲಸ ಮಾಡ್ತಿರೋ ಬಾರ್ ಓನರ್ ಇಬ್ರು ಬಂದಿರ್ತಾರೆ. ಇವಳ ಹತ್ರ ಒಂದು ಲೆಟರ್ ನ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ನ ಕೊಟ್ಬಿಟ್ಟು ಸೈನ್ ಮಾಡಕ್ಕೆ ಹೇಳ್ತಾ ಇದಾರೆ. ಅಂದ್ರೆ ದುಡ್ಗೋಸ್ಕರನೇ ನಾನು ಇತ್ರ ಅವ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ನ ಕೊಟ್ಟೆ ಅಂತ ನೀನು ಒಪ್ಕೊಳ್ಳೋ ತರ ಲೆಟರ್ ಅಂತ. ಇದನ್ನ ನೋಡಿ ಆ ಬಾರ್ ಲೇಡಿಗೆ ಟೆನ್ಷನ್ ಆಗೋಯ್ತು. ಏನ್ ಮಾತಾಡ್ತಾ ಇದೀರಾ ನೀವು, ಏನಕ್ಕೆ ಇತರ ಸುಮ್ನೆ ಸುಳ್ಳು ಕೆಲಸ ಎಲ್ಲ ಹೇಳ್ತಾ ಇದೀರಾ, ನಾನ್ ಹೇಳ್ತಾ ಇರೋದು ನಿಜ ಅಂತ ಇದ್ದಾಳೆ ಅವಳು. ಇಲ್ಲಿ ನೋಡಮ್ಮ ಸುಮ್ನೆ ದೊಡ್ಡವ್ರನ್ನೆಲ್ಲ ಏನಕ್ಕೆ ಇತರ ಎದ್ರಾಕೊಳ್ತೀಯಾ, ನೀನ್ ಒಬ್ಳ ಕೈಲಿ ಎಷ್ಟು ಅಂತ ಹೋರಾಟ ಮಾಡಕ್ಕಾಗತ್ತೆ, ನಾವು ಕೂಡ ಅವ್ರ ಹತ್ರ ದುಡ್ಡು ತಗೊಂಡಿದೀವಿ, ನಿನ್ಗೆ ಹೆಲ್ಪ್ ಮಾಡ್ತೀವಂತ ನೀನ್ ಹೆಂಗ್ ನಂಬ್ಕೊಂಡಿದ್ಯಾ, ನಾನೇ ಬೇಕಾಗಿದ್ರೆ ನಿನ್ ವಿರುದ್ಧವಾಗಿ ಕೂಡ ಹೇಳ್ಬಿಡ್ತೀನಿ, ಹೌದು ಈ ಲೇಡಿ ದುಡ್ಡುಗೋಸ್ಕರ ಈ ತರ ಎಲ್ಲ ಮಾಡಿದ್ಲು ಅಂತ. ಆಮೇಲೆ ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ, ಸುಮ್ನೆ ಬರೋ ದುಡ್ಡನ್ನ ತಗೊಂಡು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡು ಅಂತ ಹೇಳಿದ್ರೆ ಲೇಡಿಗೆ ತುಂಬಾ ಬೇಜಾರಾಗುತ್ತೆ. ಓ ಅಂತ ಅಳ್ತಾ ಇರ್ತಾರೆ. ಈ ತರ ಬ್ಲಾಕ್ ಮೇಲ್ ಮಾಡಿದ್ರೆ ಯಾರಕ್ ತಾನೇ ಅಳು ಬರೋದಿಲ್ಲ. ಆ ಚಿಕ್ಕ ಹುಡುಗಿಯಲ್ಲಿ ಮಲಗಿರ್ತಾಳಲ್ವಾ, ಅದನ್ನ ನೋಡ್ಕೊಂಡೆ ಹೇಳ್ತಾರೆ ಆ ಹುಡುಗಿ ಬದುಕು ನಿನ್ ಕೈಯಲ್ಲೇ ಇದೆ, ನಿನ್ಗೋಸ್ಕರ ಅಲ್ದಿದ್ರು ಆ ಹುಡುಗಿಗೋಸ್ಕರ ಆದ್ರೂ ಈ ಕೆಲಸ ನೀನ್ ಮಾಡೋ, ಕೈ ತುಂಬಾ ದುಡ್ಡು ಬರುತ್ತೆ, ಡಿಸಿಷನ್ ನಿನಗ್ ಬಿಟ್ಟಿದ್ದು. ಇನ್ ಕೇಸ್ ಇವಾಗ ನೀನ್ ಒಪ್ಕೊಂಡಿಲ್ಲ ಅಂದ್ರೆ ನಾಳೆ ದಿನ ಜೈಲ್ಗೆ ಹೋಗೋದು ನೀನೆ. ಅವಾಗ ಚಿಕ್ಕ ಹುಡುಗಿನ ಯಾರು ನೋಡ್ಕೊಂತಾರೆ ಅಂತೆಲ್ಲ ಕೂಡ ಬ್ಲಾಕ್ ಮೇಲ್ ಮಾಡ್ತಾರೆ. ಪಾಪ ಆ ಲೇಡಿಗೆ ತುಂಬಾ ಅಳು ಬರುತ್ತೆ. ಆದ್ರೆ ಅವರಲ್ಲಿಂದ ಹೋಗ್ತಾ ಆ ಬಾರ್ ಲೇಡಿ ಚಿಕ್ಕ ಹುಡುಗಿ ಕೈಗೆ ಸ್ವಲ್ಪ ದುಡ್ಡನ್ನ ಕೂಡ ಕೊಡ್ತಾರೆ. ಬಟ್ ಆ ಹುಡುಗಿ ಇನ್ನು ಮಲಗಿಲ್ಲ, ಎದ್ದೇ ಇರ್ತಾಳೆ. ಅವ್ರ ಅಮ್ಮನ ಎಲ್ಲಿ ಜೈಲ್ಗೆ ಹಾಕ್ಬಿಡ್ತಾರೋ ಅಂತ ಪಾಪ ಹುಡುಗಿಗೆ ತುಂಬಾ ಅಳು ಬರ್ತಾ ಇರುತ್ತೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಹುಡುಗಿ ಮನೆಯಿಂದ ಹೊರಗಡೆ ಬರ್ತಾಳೆ. ಒಂದು ಬ್ಯಾಗ್ ನ ತಗ್ಲಾಕೊಂಡು ಹಿಂದ್ಗಡೆನೆ ಗ್ರಿಮ್ ರಿಪರ್ಸ್ ಹೋಗ್ತಾ ಇರ್ತಾರೆ. ಇದ್ರ ನಮ್ ಬ್ಲಾಕ್ ಗಮನಿಸ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಆ ಹುಡುಗಿ ಎಲ್ಲಪ್ಪ ಬಂದಿದ್ದಾಳೆ ಅಂತ ನೋಡಿದ್ರೆ ಜಗ್ನ ನೋಡೋದಕ್ಕೆ ಇನ್ಶೂರೆನ್ಸ್ ಕಂಪನಿಗೆ ಬಂದಿರೋದು. ಓದೋಳು ಸ್ಟ್ರೇಟ್ ಆಗಿ ಕಾಲ್ಗೆ ಬಿದ್ಬಿಟ್ಲು. ಪ್ಲೀಸ್ ದಯವಿಟ್ಟು ನಮ್ಮಮ್ಮ ಅಂತವ್ರಲ್ಲ, ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ, ಇದ್ರೂ ಅಗ್ರಿಮೆಂಟ್ ಗೆ ಸೈನ್ ಮಾಡ್ತಾರೆ, ನಮ್ಮಮ್ಮನ ಜೈಲಲ್ಲಿ ಹಾಕ್ಬೇಡಿ ಅಂಕಲ್ ಪ್ಲೀಸ್ ಅಂಕಲ್ ಅಂತ ಪಾಪ ತುಂಬಾ ಕೇಳ್ಕೊಂತ ಇದ್ದಾಳೆ. ಜಂಗಗ್ ಒಂಥರ ತುಂಬಾ ಬೇಜಾರಾಗೋಯ್ತು. ಆ ಮ್ಯಾನೇಜರ್ ಬಂದು ಆ ಚಿಕ್ಕ ಹುಡುಗಿನ ಅಲ್ಲಿಂದ ಕರ್ಕೊಂಡೋದ್ರು. ಆ ತರದ ಅಗ್ರಿಮೆಂಟ್ ಏನಪ್ಪಾ ಅಂತ ನೋಡಿದ್ರೆ ಅದೇ ತಪ್ಪು ಮಾಡಿದ್ ನೀನೆ ಅಂತ ಒಪ್ಕೋ ಅಂತ ಅಗ್ರಿಮೆಂಟ್ ಅಲ್ಲೆಲ್ಲ ಸೈನ್ ಮಾಡಕ್ಕೆ ಲಾಯರ್ ತಗೊಂಡೋಗಿದ್ರಲ್ವಾ ಆ ಅಗ್ರಿಮೆಂಟ್ ಫಾರ್ಮ್. ಅದನ್ನ ನೋಡಿ ಜಂಗಕ್ ಕೋಪ ಬಂದು ಲಾಯರ್ಗೆಲ್ಲ ಫೋನ್ ಮಾಡಿ ಬೈತಾ ಇರ್ತಾನೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ. ಆ ಮ್ಯಾನೇಜರ್ ಅಲ್ಲಿಂದ ಎಳ್ಕೊಂಡ್ ಹೋಗ್ಬೇಕಂದ್ರೆ ಕೂಡ ಹುಡುಗಿ ಇಲ್ಲ ಪ್ಲೀಸ್ ದಯವಿಟ್ಟು ನಮ್ಮ ಅಮ್ಮಗೆ ಹೆಲ್ಪ್ ಮಾಡಿ ಅಂತ ಅಲ್ಲಿಂದ ಹೊರಗಡೆ ಹೋಗಕ್ಕೆ ರೆಡಿ ಆಗಿಲ್ಲ, ಬಿದ್ದು ಒದ್ದಾಡ್ತಾ ಇರ್ತಾಳೆ.
ಆಲ್ಮೋಸ್ಟ್ ಯಪ್ಪ ಹುಡುಗಿನ ಒಡಿಯಕಲ್ಲ ಕೈ ಎತ್ಬಿಟ್ಟ. ಆದ್ರೆ ಹೆಂಗೋ ಬ್ಲಾಕ್ ಬಂದು ತಡಿಯೋದು, ಚಿಕ್ಕ ಮಗು ಮೇಲೆ ಕೈ ಮಾಡ್ತಾ ಇದೀರಾ ಎತ್ರಿ ಕೈನ ಅಂತ. ಅಷ್ಟೇ ನಾವ್ ಹುಡುಗಿ ಓಡೋಗ್ಬಿಟ್ಟು ಅಂಕಲ್ ಅಂತ ಹಗ್ ಮಾಡ್ಕೊಳಕ್ ಹೋದ್ರೆ ನಮ್ ಬ್ಲಾಕ್ ಹಂಗೆ ಹುಡುಗಿನ ನತ್ತಿ ಹಿಡಿದು ನಿಲ್ಲಿಸ್ಬಿಟ್ಟ. ಬೇಡ ನನ್ನ ಹತ್ರ ಬರ್ಬೇಡ, ಮರದೆಗ್ಲಿದ್ದ ಹೊರಟೋಗು ಅಂತ. ಇವಾಗ ಜಾಗಕ್ಕೆ ನಮ್ ಹೀರೋಯಿನ್ ಕೂಡ ಬರ್ತಾಳೆ. ಈ ಚಿಕ್ಕ ಹುಡುಗಿಯರ ನೋಡ್ಬಿಟ್ಟು ನೀನೇ ನಮ್ಮ ಮಾಡ್ತಾ ಇದ್ದೀಲಿ, ಇಲ್ಲಿಗೆ ಏನಕ್ ಬಂದೆ, ನಡಿ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕಾದ್ರೆ ಜಂಗ್ ಕಾಲ್ ಮಾಡ್ತಾನೆ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ. ಸರಿ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕಣೋ, ನೀನ್ ಹುಡುಗಿನ ಅವ್ರ ಮನೇಲಿ ಬಿಟ್ಬಿಡು ಅಂತ ನಮ್ ಹೀರೋಗ ಚಿಕ್ಕ ಹುಡುಗಿನ ಒಪ್ಪಿಸ್ಬಿಟ್ಟು ಹೋದ್ರೆ ಇದೆಲ್ಲ ನನ್ನ ಹಣೆ ಬರ ಅಂತ ಬೈಕೊಂಡು ನಮ್ ಹೀರೋನ ಅಲ್ಲಿಂದ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಂದ್ರೆ ಹುಡುಗಿ ಕೈ ಇಟ್ಕೊಳಕ್ ಹೋದ್ರೆ ನಮ್ ಹೀರೋ ಕೈ ಇಟ್ಕೊಳಕ್ ಕೂಡ ರೆಡಿ ಆಗಿಲ್ಲ. ಬೇಡ ನನ್ ಕೈ ಇಟ್ಕೋಬೇಡ, ದೂರ ಬಾ ಅಂತ ಹೇಳಿದ್ರು ಆ ಹುಡುಗಿ ಓಡೋ ಕಾಲ್ನೇ ಹಿಡ್ಕೊಂಡ್ಬಿಟ್ಲು. ಅವಾಗೂ ನಮ್ ಹೀರೋ ತರ ಅಂತ ಹೇಳ್ಕೊಂಡ್ ಹೋಗ್ತಾ ಇರ್ತಾನೆ ಕಾಲ್ನ. ಕಡೆ ಹೀರೋಯಿನ್ ಕೂಡ ಜಂಗ್ನ ಮೀಟ್ ಮಾಡಕ್ಕೆ ಅಂತ ಒಳಗಡೆ ಹೋಗಿದ್ದಲ್ವಾ, ಅವಾಗ ಈ ಹುಡುಗಿ ಹೇಳ್ತಾಳೆ ಆ ಬಾರ್ ಲೇಡಿ ಮತ್ತೆ ಚಿಕ್ಕ ಹುಡುಗಿ ಇಬ್ಬರಿಂದ್ಗಡೆನೂ ನನಗೆ ಶ್ಯಾಡೋ ಕಾಣಿಸ್ತು, ಅವ್ರಿಬ್ರು ಸೂಸೈಡ್ ಮಾಡ್ಕೊಳ್ಳೋ ತರ ನನಗೆ ಅನ್ನಿಸ್ತು ಅಂತ ಹೇಳಿದಾಗ ಜಂಗಕ್ಕೆ ಏನ್ ಅರ್ಥ ಆಗ್ತಲ್ಲ, ಇವಾಗ ಇದ್ರೆ ಕೂಡ ನಂದೇ ತಪ್ಪು ಅಂತ ಹೇಳ್ತಾ ಇದೀಯ ಅಂತ ಹೇಳಿ ಕೋಪ ಪಟ್ಟವನು ನಮ್ ಹೀರೋನ್ ಅಲ್ಲಿಂದ ಹೊರಗಡೆ ಕಳ್ಸೇ ಬಿಟ್ಟ, ತಳ್ಳೆ ಬಿಟ್ಟ ಆಚೆ ಕಡೆ. ಅವಾಗೂ ಹೊರಗಡೆಯಿಂದ ನಮ್ ಹೀರೋಯಿನ್ ನಾವಿಬ್ರು ಅವ್ರನ್ನ ಕಾಪಾಡ್ಬೇಕು ಅಂತ ಕೇಳ್ತಾ ಇರ್ತಾಳೆ. ಇವಾಗ ಜಂಗಕ್ ಅವನ್ ಮೇಲೆನೆ ಡೌಟ್ ಬರುತ್ತೆ, ನಿಜವಾಗ್ಲೂ ನಾನೇನಾದ್ರೂ ಅವಳ ಹತ್ರ ತಪ್ಪಾಗಿ ನಡ್ಕೊಂಡ, ಏನಾಯ್ತು ಒಂದು ಗೊತ್ತಾಗ್ತಾ ಇಲ್ವೇ ಅಂತ. ಆ ಲೇಡಿ ಕೊಟ್ಟಿರ್ತಾಳೆ ಅಲ್ವಾ ಕಂಪ್ಲೇಂಟ್, ಅವ್ರ ಅಣ್ಣ ಕೂಡ ಅವ್ರ ಮುಖದ ಮೇಲೆ ಎಸದ್ರಲ್ವಾ, ಆ ಕಂಪ್ಲೇಂಟ್ ನ ಕಂಪ್ಲೀಟ್ ಓದಿ ನೋಡ್ತಾನೆ. ಅದ್ರಲ್ಲಿ ಅವತ್ ನೈಟ್ ಅವ್ರು ಪಾರ್ಟಿ ಮಾಡಿದ್ರಲ್ವಾ, ಅವತ್ತು ಫುಲ್ ಆಗಿ ಕುಡ್ದಿದ್ನಲ್ಲ, ಅವತ್ತೇನಾಯ್ತು ಅಂತ. ಬಟ್ ಅದ್ರ ಲೆಟರ್ ಅಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಅದನ್ನ ಓದ್ದವನು ಮಿರರ್ ಹತ್ರ ನಿಂತ್ಕೊಂಡು ಕತ್ತತ್ರ ನೋಡ್ತಾನೆ, ಕತ್ತತ್ರ ಸಣ್ಣದಾಗ ಗಾಯ ಆಗಿರುತ್ತೆ. ಫಸ್ಟ್ ಅವತ್ ನೈಟ್ ಏನಾಯ್ತು ತಿಳ್ಕೊಬೇಕು ಅಂತ ಅವ್ರ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದಾನೆ. ಈ ಕಡೆ ನಮ್ಮ ಬ್ಲಾಕ್ ಕೂಡ ಚಿಕ್ಕ ಹುಡುಗಿನ ಅವ್ರ ಮನೆ ಕಡೆ ಕರ್ಕೊಂಡ್ ಬಂದ. ಆ ಹುಡುಗಿ ಅವ್ರ ತಾಯಿ ಇರ್ತಾರೆ, ಎಲ್ಲಮ್ಮ ಹೋಗಿದ್ದೆ, ಎಲ್ಲೋಗಿದ್ದೆ ಅಂದಾಗ ಅಮ್ಮ ಹತ್ರ ನನ್ನ ಜಂಗ್ ಅಂಕಲ್ ನ ಮೀಟ್ ಮಾಡಕ್ ಹೋಗಿದ್ದೆ ಇನ್ಶೂರೆನ್ಸ್ ಕಂಪನಿ ಹತ್ರ, ನಿಮ್ನ ಜೈಲ್ಗೆ ಹಾಕ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಬೇಡ ಅಂತ ಹೇಳಕ್ ಹೋಗಿದ್ದೆ ಅಂದಾಗ ಇವ್ರಿಗೊಂಥರ ತುಂಬಾನೇ ಬೇಜಾರಾಗೋಯ್ತು. ಐ ಆಮ್ ರಿಯಲಿ ಸಾರಿ. ಇದಕ್ ಮುಂಚೆ ಅವ್ರ ಮಗಳ ಮೇಲೆ ಕೋಪ ಕೂಡ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸಾರಿ ಕೇಳ್ತಾ ಇದ್ದಾಗ ಅಲ್ಲಿರೋ ಪಬ್ಲಿಕ್ ಅವರೆಲ್ಲ ಬಂದು ಈ ಲೇಡಿ ಮೇಲೆ ಮೊಟ್ಟೆ ಹೊಡಿಯೋದು, ಟೊಮೆಟೊ ಹೊಡಿಯೋದು ಅಂತ ತುಂಬಾ ಮೋಸವಾಗಿ ಟ್ರೀಟ್ ಮಾಡ್ತಾರೆ. ಜಂಗು ತುಂಬಾ ಒಳ್ಳೆಯವರು, ನೀನೆ ದುಡ್ಡುಗೋಸ್ಕರ ಈ ತರ ಎಲ್ಲ ಮಾಡಿದ್ಯಾ, ನೀನ್ ನಡತೆ ಗೆಟ್ಟಿರೋಳು, ಹಂಗೆ ಹೆಂಗೆ ಅಂತ ಹೇಳಿ ಈ ಲೇಡಿನ ತುಂಬಾ ಮೋಸವಾಗಿ ಬೈತಾ ಇದಾರೆ. ಅವ್ರ ಇಲ್ಲ ನಾನ್ ಹಂಗಲ್ಲ ಅಂತ ಹೇಳ್ತಾ ಇದ್ರೆ ಕೂಡ ಅವ್ರು ಯಾರು ಕೇಳ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಬ್ಲಾಕ್ ತುಂಬಾನೇ ಬೇಜಾರಾಗುತ್ತೆ. ಇವಾಗ ಇವನು ಕೂಡ ಎಮೋಷನ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಈ ತರ ಲೇಡಿ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರೋದ್ರಿಂದ ನಮ್ ಹೀರೋಗೂ ತುಂಬಾ ಬೇಜಾರಾಗುತ್ತೆ. ಇಲ್ಲಿ ಅಜ್ಜಂಗು ಅವ್ರ ಫ್ರೆಂಡ್ ನ ಮೀಟ್ ಮಾಡಿ ಅವತ್ತು ನೈಟ್ ಏನಾಯ್ತು, ಪಾರ್ಟಿ ನೈಟ್ ಏನೋ ನಡೀತು ಅಂತ ಕೇಳಿದಾಗ ಆ ಫ್ಲಾಶ್ ಬ್ಯಾಕ್ ನಂಗೆ ತೋರಿಸ್ತಾರೆ. ಇವ್ನು ಫುಲ್ ಕುಡಿದು ಟೈಟ್ ಆಗಿದ್ದ, ಎಲ್ಲರೂ ಕುಡಿಬೇಡ ಅಂದ್ರು ಕುಡಿದ್ನಲ್ವಾ. ಇವನು ಆ ರೂಮ್ ಡೋರ್ ಹತ್ರ ನಿಂತ್ಕೊಂಡು ಆ ಬಾರ್ ಲೇಡಿನ ನನ್ ರೂಮ್ಗೆ ಹೋಗಕ್ಕೆ ಹೇಳಿದ್ದೆ, ಅವ್ರ ಮಗಳಿಗೆ ಒಂದು ಗಿಫ್ಟ್ ಇಟ್ಟಿದ್ದೀನಿ, ಅದನ್ನ ತಗೊಂಡೋಗಕ್ಕೆ ಹೇಳಿದ್ದೆ ಅಂತ ಹೇಳಿರ್ತಾನೆ. ಅಲ್ಲಿವರೆಗೂ ಅವ್ನಿಗೆ ನೆನಪು ಬರ್ತಾ ಇರೋದು ನಾನು ಏನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಅದಕ್ಕೆ ಅವ್ರ ಫ್ರೆಂಡ್ ಹೇಳ್ತಾನೆ, ನಾನು ಹೇಳ್ದೆ ಕಣ ಅವತ್ತು ಜಾಸ್ತಿ ಕುಡಿಬೇಡ ಅಂತ, ನೋಡು ಅವತ್ತು ಅಷ್ಟು ಕುಡ್ದಿರೋದ್ರಿಂದಾನೆ ಏನಾಯ್ತು ಅಂತ ನಿನ್ಗೇನು ನೆನಪು ಬರ್ತಾ ಇಲ್ಲ ಅಂತ ಹೇಳಿದಾಗ ಇವಾಗ ಜಂಗಿಗೆ ಇನ್ನೂ ಮೈಂಡ್ ಬ್ಲಾಂಕ್ ಆಗೋಯ್ತು. ನಾನ್ ನನ್ ರೂಮ್ಗೆ ಹೋಗೇ ಇಲ್ಲ ಅವತ್ತು ಅಂತ ಹೇಳ್ತಾ ಇದ್ದಾನೆ. ನಾನು ಅವತ್ತೇನು ತಪ್ಪು ಮಾಡಿಲ್ಲ, ಇದು ನನ್ ಕನ್ಫರ್ಮ್ ಆಗಿ ಗೊತ್ತು ಅಂತ ಆಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಸ್ಟ್ರೈಟ್ ಆಗಿ ಆಕ್ಟರ್ ಮನೆಗೆ ಹೋಗಿರ್ತಾನೆ. ಅಲ್ಲೋಗ್ಬಿಟ್ಟು ಅವನ ಸರಿಯಾಗಿ ಬೈತಾ ಇರ್ತಾನೆ, ನೀನ್ ಎತ್ತನೆ ಅವತ್ತು ನನ್ನ ರೂಮ್ ಅಲ್ಲಿ ಇದ್ದಿದ್ದು, ಆ ಬಾರ್ ಹುಡುಗಿ ಹತ್ರ ನೀನ್ ತಾನೇ ತಪ್ಪಾಗಿ ನಡ್ಕೊಂಡಿದ್ದಂತೆಲ್ಲ ಕೇಳಿದಾಗ ಇವ್ನು ಹೇಳ್ತಾನೆ, ನೀನು ತಪ್ಪಾಗಿ ನಡ್ಕೊಂಡಿದ್ದ, ಏನೋ ಮಾತಾಡ್ತಾ ಇದ್ಯಾ, ಹೌದು ಅವತ್ ನಾನು ನಿನ್ ರೂಮ್ ಅಲ್ಲಿ ಇದ್ದಿದ್ದು ನಿಜಾನೇ, ನಾನ್ ಫುಲ್ ಕುಡ್ದು ಟೈಟ್ ಆಗ್ಬಿಟ್ಟಿದ್ದೆ, ಸ್ವಲ್ಪ ರೂಮ್ ಅಲ್ಲಿ ಮಲ್ಗಿದ್ದೆ, ಆಮೇಲೆ ನಾನು ಹಂಗೆ ಕುಡ್ದಿರೋ ಮತ್ತಲ್ಲಿ ರೂಮ್ ಇಂದ ಹೊರಗಡೆ ಬಂದೆ. ಆ ಟೈಮಲ್ಲಿ ಆ ಬಾರ್ ಲೇಡಿ ನೀನ್ ರೂಮ್ ಒಳಗಡೆ ಹೋಗೋದನ್ನ ನೋಡ್ದೆ, ನಾನು ಕೆಳಗಡೆ ಬಂದ್ಬಿಟ್ನಲ್ಲ, ಸ್ವಲ್ಪ ಹೊತ್ತಲ್ಲಿ ನಿನ್ ರೂಮ್ ಇಂದ ಆ ಹುಡುಗಿ ಮೇಲಿಂದ ಜಂಪ್ ಮಾಡ್ಕೊಂಡು ಎದ್ನೋ ಬಿದ್ನೋ ಅಂತ ಓಡಿದ್ಲು. ಆ ಟೈಮಲ್ಲಿ ಆ ಹುಡುಗಿ ಮೈಯೆಲ್ಲ ಕಂಪ್ಲೀಟ್ ಆಗಿ ಗಾಯ ಆಗಿತ್ತು. ನಾನ್ ತಲೆ ಮೇಲೆ ಎತ್ತಿ ನೋಡಿದಾಗ ನೀನ್ ಅವತ್ತು ಮುಖಕ್ಕೆಲ್ಲ ಗ್ರೀನ್ ಕಲರ್ ಆಗಿ ಪೇಂಟ್ ಮಾಡ್ಕೊಂಡಿದ್ದಲ್ಲ, ಆ ತರನೇ ಒಬ್ಬ ನಿಂತಿದ್ದ, ಬಟ್ ಅದು ನೀನೇನಾ ಏನು ಅಂತ ನನ್ಗೆ ಗೊತ್ತಿಲ್ಲ ಅಂದಾಗ ಇವಾಗ ಜಂಗಗ್ ಇನ್ನಷ್ಟು ಕನ್ಫರ್ಮ್ ಆಯ್ತು, ಅವನೇ ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂತ. ಫುಲ್ ಕುಡ್ದಿರೋ ಮತ್ತಲ್ಲಿ ಏನ್ ಮಾಡ್ದಂತ ಅವ್ನಿಗೆ ಇವಾಗವರೆಗೂ ಪಾಪ ಅರ್ಥ ಆಗ್ತಾ ಇಲ್ಲ, ಒಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲೇ ಇದ್ದಾನೆ. ಹಂಗಾದ್ರೆ ನಾನೇ ಏನೋ ತಪ್ಪು ಮಾಡ್ಬಿಟ್ನಲ್ವಾ, ಇದು ನಿಂಗೆ ಬಿಟ್ರೆ ಆಗಲ್ಲ, ನಾನು ಒಂದ್ ಸ್ಟೆಪ್ ಎತ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಪಾಪ ಇನ್ನೇನ್ ಮಾಡ್ತಾನೋ ಗೊತ್ತಿಲ್ಲ. ಈ ಕಡೆ ಪಾಪ ಬಾರ್ ಲೇಡಿನ ಮತ್ತೆ ಅವ್ರ ಮಗುನ ತೋರಿಸ್ತಾರೆ. ಅವ್ರ ಮಗು ಮಲ್ಗಿರ್ಬೇಕಾದ್ರೆ ಇವಳ ಮಗುಳ್ನ ನೋಡ್ಕೊಂಡು ಹೇಳ್ತಾ ಇದ್ದಾಳೆ, ಇದಕ್ ಮೇಲೆ ನಾವು ಬದುಕಿರೋದಕ್ಕೆ ಅರ್ಥನೇ ಇಲ್ಲ, ಇಷ್ಟ ಅವಮಾನ ಪಟ್ಟು ನಾನ್ ಬದುಕೋದು, ನಾಳೆ ದಿನ ನಾನ್ ಸತ್ ಮೇಲೆ ನೀನ್ ಆ ಕಷ್ಟನೆಲ್ಲ ಅನುಭವಿಸೋದು ಬೇಕಾಗಿಲ್ಲ, ನಾವಿಬ್ರು ಸತ್ತೋಗ್ಬಿಡೋಣ ಅನ್ನೋ ತರ ಮಾತಾಡ್ಕೊಂಡಿದ್ದವ್ರು ಸ್ವಲ್ಪ ಹೊತ್ತಿಗೆ ಆ ಹುಡುಗಿ ಕೂಡ ಎದ್ದ ಮೇಲೆ ಇಬ್ರು ರೆಡಿ, ಅವರು ಮಗುನ ರೆಡಿ ಮಾಡ್ತಾ ಇರ್ತಾರೆ. ಏನಮ್ಮ ಎಲ್ಲಿ ಹೋಗ್ತಾ ಇದೀವಿ, ಏನಕ್ ರೆಡಿ ಮಾಡ್ತಾ ಇದೀಯ ಅಂದಾಗ ನಾವ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಹೋಗ್ತಾ ಇದೀವಿ, ಜಾಲಿಯಾಗಿರತ್ತೆ, ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಆ ಹುಡುಗಿನ ರೆಡಿ ಮಾಡಿ ಪಾರ್ಕ್ ಹತ್ರ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಣ್ಣ ಪುಟ್ಟ ಐಟಮ್ ಎಲ್ಲ ತಗೋತಿರೋದ್ರಿಂದ ಹುಡುಗಿ ತುಂಬಾ ಖುಷಿಯಾಗಿ ಅದ್ರ ಜೊತೆ ಆಟ ಆಡ್ತಾ ಇದ್ರೆ ಈ ಬಾರ್ ಲೇಡಿಗೆ ತುಂಬಾ ಅಳು ಬರ್ತಾ ಇರುತ್ತೆ. ಇದನ್ನೆಲ್ಲ ಸ್ವಲ್ಪ ದೂರದಿಂದ ನಮ್ ಬ್ಲಾಕ್ ನೋಡ್ತಾನೆ ಇದಾರೆ, ಅವ್ನಿಗೂ ಫೀಲ್ ಆಗ್ತಿದೆ, ಬಟ್ ಏನು ಮಾಡದೇ ಇರೋ ಪರಿಸ್ಥಿತಿ. ಆ ಟೈಮಲ್ಲಿ ನಮ್ ಹೀರೋಯಿನ್ ಕಾಲ್ ಮಾಡ್ತಾ ಇದ್ರೆ ಕೂಡ ಇವ್ನು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾನೆ. ಇನ್ ಸ್ವಲ್ಪ ಹೊತ್ತಿಗೆ ಲೇಡಿ ಆ ಮಗುನ ಐಕಲ್ ಮೇಲೆ ಕೂರ್ಸ್ಕೊಂಡು ಒಂದ್ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ನ್ ಫಾಲೋ ಮಾಡ್ಕೊಂಡೇ ಇದ್ದವನು ಅವ್ರು ಸೂಸೈಡ್ ಮಾಡ್ಕೊಂತಾನೆ ಇವ್ನು ಕನ್ಫರ್ಮ್ ಆಗಿ ಗೊತ್ತಿದ್ರೆ ಕೂಡ ತಡೆಯಕ್ಕೆ ಹೋಗ್ತಾ ಇಲ್ಲ. ಇವ್ನ್ಗೆ ಅರ್ಥ ಆಗ್ತಲ್ಲ ನನ್ನಲ್ಲಿ ಏನ್ ಆತರ ಫೀಲಿಂಗ್ಸ್ ಬರ್ತಾ ಇದೆ ಅಂತ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಸಾವು ಸಹಜ ಇರ್ತಾನೆ, ಅವ್ರಿಗೆ ಯಾವ ರೀತಿಯಲ್ಲಿ ಸಾವು ಬರುತ್ತೆ ಹೇಳಕ್ಕಾಗಲ್ಲ, ನಾನ್ ಅದನ್ನ ತಡೆಯಕ್ಕಾಗುತ್ತಾ ಅಂತ ಹೇಳಿ ತುಂಬಾ ಫೀಲ್ ಮಾಡ್ದವನು. ಅಂದ್ರೆ ಆ ಚಿಕ್ಕ ಹುಡುಗಿ ಆ ಜಂಗ ಕಾಲಕ್ ಬಿದ್ದಿದ್ದು, ಅಲ್ಲಿ ಆಫೀಸಲ್ಲಿ ಹುಡುಗಿ ಗಲಾಟೆ ಮಾಡಿದ್ದೆಲ್ಲ ನೆನ್ಸ್ಕೊಂಡು ಪಾಪ ತುಂಬಾ ಫೀಲ್ ಮಾಡ್ತಾನ. ಅವ್ರ ಅಮ್ಮನ ಕಾಪಾಡಕ್ಕೆ ಹುಡುಗಿ ಇಷ್ಟೆಲ್ಲ ಟ್ರೈ ಮಾಡದ್ಲಲ್ವಾ ಅಂತ, ಇದಕ್ ಮೇಲೆ ಇಲ್ಲಿದ್ರೆ ಸರಿ ಹೋಗಲ್ಲ ಅಂತ ಸ್ಟ್ರೇಟ್ ಆಗಿ ಅವ್ನ ಮನೆಗೆ ಬಂದ್ಬಿಟ್ಟ. ನಾನೊಂದು ಗ್ರಿಮ್ ರಿಪರ್ ಆಗಿ ನನಗೆ ಯಾಕಿತ್ರ ಎಮೋಷನಲ್ ಎಲ್ಲ ಬರ್ತಾ ಇದೆ, ಅವ್ರ ಹಣೆ ಬರದಲ್ಲಿ ಏನ್ ನಡೆದಿರುತ್ತೋ ನಾವ್ ಅದನ್ನ ಚೇಂಜ್ ಮಾಡಕ್
ಮಾಡಕ್ ಆಗಲ್ಲ, ಅವ್ರಿಗೆ ಸಾವು ಬಂತ ಅವ್ರು ಸಾಯ್ಲೇಬೇಕು, ನಾನ್ ಹೆಂಗ್ ಇದನ್ನೆಲ್ಲ ತಡೆಯಕ್ಕಾಗತ್ತೆ, ಸುಮ್ನೆ ನಾನ್ ಯಾಕೆ ಇದನ್ನೆಲ್ಲ ತಲೆಗೆ ಹಾಕೊಂತ ಇದೀನಿ, ಫಸ್ಟ್ ಇದು ನಾನು ತಲೆಯಿಂದ ತೆಗೆದ್ ಬಿಡ್ಬೇಕು, ಅದ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಅಂತ ಕೂಲಾಗ್ ಟಿವಿ ನೋಡೋಣ ಅಂತ ಅನ್ಕೊಂಡ್ರೆ ಕೂಡ ಅವ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅವ್ನ್ಗೆ ಅವ್ರ ಬಗ್ಗೆನೇ ನೆನಪು ಬರ್ತಾ ಇದೆ, ಅವ್ರ ಏನ್ ಆಗ್ತಾರೋ ಏನೋ ಪಾಪ ಅಂತ. ಅಲ್ಲಿ ಆ ಬಾರ್ ಲೇಡಿ ಆ ಮಗುನ ಹೆಗಲ್ ಮೇಲೆ ಹಾಕೊಂಡಿದ್ಲಲ್ವಾ, ನೀನು ಪಕ್ಷಿ ತರ ಹಾರ್ಬೇಕು ಅಂತ ಆಸೆ ಪಟ್ಟಲ್ವಾ ಮಗಳೇ, ನಾವಿಬ್ರು ಸೇರಿ ಇವತ್ತು ಹಾರ್ತಾ ಇದೀವಿ ಅಂತ ಹೇಳಿ ಅಲ್ಲೊಂದು ಸೂಸೈಡ್ ನೋಟ್ ನ ಕೂಡ ಬರ್ದಿಟ್ಬಿಟ್ಟು ಸಾಯೋದಕ್ಕೆ ಕಂಪ್ಲೀಟ್ ತಯಾರಾಗ್ಬಿಟ್ರು. ಅವ್ರ ಮಗಳಿಗೆ ತುಂಬಾ ಸಾರಿ ಎಲ್ಲ ಕೂಡ ಹೇಳ್ತಾರೆ, ನನ್ನಿಂದ ನಿನ್ ಜೀವನ ಇಲ್ಲಿಗೆ ನಿಲ್ತಾ ಇದೆ ಅಂತ. ತುಂಬಾ ಹೊತ್ತು ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ರು. ಇಲ್ಲಿ ಮನೇಲಿರೋ ನಮ್ ಹೀರೋ ಕೂಡ ಇರಕ್ಕೆ ಆಗ್ತಾ ಇಲ್ಲ, ಕಾಪಾಡ್ಬೇಕು ಅಂತ ಒಂದ್ ಕಡೆ ಮೈಂಡ್ ಸೆಟ್ ಇದ್ರು, ನಾನ್ ಹೆಂಗ್ ಕಾಪಾಡಕ್ಕಾಗುತ್ತೆ, ನಾನ್ ಇದನ್ನೆಲ್ಲ ತಡಿಬಾರ್ದು, ನಾನ್ ಮನುಷ್ಯ ಅಲ್ಲ, ನಾನೊಂದು ಗ್ರಿಮ್ ರಿಪರ್ ಅಂತ ಅವನಿಗೆ ಇರುತ್ತೆ. ಇದ್ರೂ ಮನ್ಸ್ ಕೇಳದೆ ಟಕ್ಕಂತ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಇವ್ರ ಇದ್ದಿದ್ದ ಜಾಗಕ್ಕೆ, ಪಾರ್ಕ್ ಜಾಗಕ್ಕೆ ಬಂದ್ಬಿಟ್ಟ. ಬಂದ್ ನೋಡಿದ್ರೆ ಅಲ್ಲಿ ಲೇಡಿನೂ ಇಲ್ಲ, ಮಗುನೂ ಇಲ್ಲ, ಬಟ್ ಅವ್ರು ಬರ್ದಿಟ್ಟಿರೋ ಸೂಸೈಡ್ ನೋಟ್ ಮಾತ್ರ ಅಲ್ಲಿದೆ. ಅದನ್ನ ತೆಗೆದು ನೋಡ್ತಾರೆ. ಹಂಗಾದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ರ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಅಲ್ಲೇ ಒಂದು ಆಂಬುಲೆನ್ಸ್ ಹೋಗ್ತಾ ಇದೆ. ಅದ್ ನೋಡಿದ ತಕ್ಷಣ ನಿಮ್ಗೆ ಡೌಟ್ ಬಂದ್ಬಿಡ್ತು, ಮೋಸ್ಟ್ಲಿ ಅವ್ರು ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ಅವ್ರು ಸೂಸೈಡ್ ಮಾಡ್ಕೊಂಡ್ರ ಏನು ಇಲ್ಲ, ನಮ್ ಹೀರೋಯಿನ್ ಏನಾದ್ರು ಬಂದು ಕಾಪಾಡದ್ಲ ಏನು ಅಂತ ಗೊತ್ತಿಲ್ಲ. ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರ್ಗು ವೇಟ್ ಮಾಡ್ಬೇಕು. ನಿಮ್ಗೇನ್ ಅನಿಸ್ತಾ ಇದೆ, ಹೀರೋಯಿನ್ ಏನಾದ್ರು ಬಂದು ಕಾಪಾಡಿರ್ತಾಳ ಅಥವಾ ನಿಜವಾಗ್ಲೂನೇ ಅವರಿಬ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ರ? ಯಾಕಂದ್ರೆ ನಮ್ ಹೀರೋಯಿನ್ ಒಬ್ಬರನ್ನ ಕಾಪಾಡ್ಬೇಕು ಅಂತ ಟ್ರೈ ಮಾಡಿದ್ರೆ ಬ್ಲಾಕ್ ಕಾಪಾಡಕ್ಕೆ ಬಿಡ್ತಾ ಇಲ್ಲ, ಅದು ಅವ್ನ್ಗೆ ತೊಂದ್ರೆ ಆಗುತ್ತೆ ಅಂತ. ಬಟ್ ಇವಾಗ ಅವನೇ ಕಾಪಾಡ್ಬೇಕು ಅಂತ ಬಂದಿದ್ದ. ಆ ಟೈಮಲ್ಲಿ ಅವರಿಬ್ರು ಕಾಣಿಸ್ತಾ ಇಲ್ಲ, ಏನಾಗಿರ್ಬೋದು? ನಿಮ್ಗೇನಾದ್ರೂ ಐಡಿಯಾ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಅಂದ್ರೆ ಮುಂದಕ್ಕೆ ಏನಾಗ್ಬೋದು ಅನ್ನೋ ತರ ಒಂದು ಐಡಿಯಾ ಇದ್ರೆ. ಅಂಡ್ ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.